ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಮತ್ತೊಂದು ರೀತಿಯ ಸಂಭ್ರಮ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಇವತ್ತು ಧರ್ಮ ಧ್ವಜದ ಹಾರಾಟ ಕೆಲ ಕ್ಷಣಗಳಲ್ಲೇ ಆಗಲಿದೆ ರಾಮ ಮಂದಿರದ ಮೇಲೆ. ಹಾಗಾಗಿ ಸಂಭ್ರಮ ಸಡಗರ ಅಯೋಧ್ಯಾದ್ಯಂತ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸಿದ್ಧತೆ ಭದ್ರತೆಗಳು ಕೂಡ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಆಗಮಿಸಲಿದ್ದಾರೆ. ಅಯೋಧ್ಯೆಯಲ್ಲಿ ಇವತ್ತು ಧರ್ಮ ಧ್ವಜಾರೋಹಣ ಆಗಲಿದೆ. ಹಾಗಾಗಿ ಸಂಭ್ರಮ ಮನೆ ಮಾಡಿದೆ. ಧರ್ಮ ಧ್ವಜದ ಪುನಃಸ್ಥಾಪನೆಗೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದು ಬಂದು ಭಗವಾ ಧ್ವಜ ಇವತ್ತು ಅನಾವರಣಗೊಳಿಸಲಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಕಾರ್ಯ ಕೂಡ ಬಹುತೇಕ ಎಲ್ಲವೂ ಕೂಡ ಅಂತಿಮ ಆಗಿರೋದ್ರಿಂದ ಇವತ್ತೇ ಭಗವಾ ಧ್ವಜದ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11:58 ಈ ಭಗವಾ ಧ್ವಜ ಅನಾವರಣ ಆಗಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಸಾಕ್ಷಿ ಆಗಲಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಕೆಲ ಕ್ಷಣಗಳು ಮಾತ್ರ ಬಾಕಿ ಇದೆ. ದೇಗುಲದ ಶಿಖರದ ಮೇಲೆ 10 ಅಡಿ ಎತ್ತರದಲ್ಲಿ ಈ ಭಗವಾ ಧ್ವಜ ಹಾರಾಡಲಿದೆ. ಅದರ ವಿಶೇಷತೆಯನ್ನ ಕೂಡ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. 42 ಅಡಿ ಎತ್ತರದ ಧ್ವಜ ಸ್ತಂಭದ ಮೇಲೆ ಧರ್ಮ ಧ್ವಜದ ಹಾರಾಟ ಕೆಲ ಕ್ಷಣಗಳಲ್ಲೇ ಆಗಲಿದೆ. ಪ್ರಮುಖವಾಗಿ ಇನ್ನೊಂದು ವಿಚಾರ, 360 ಡಿಗ್ರಿ ತಿರುಗುವಂತೆ ಧ್ವಜ ಸ್ತಂಭದ ವಿನ್ಯಾಸವನ್ನ ಕೂಡ ಮಾಡಲಾಗಿದೆ. ಕೇಸರಿ ಬಣ್ಣ ಹಾಗೂ ತ್ರಿಕೋನಾಕೃತಿಯಲ್ಲಿ ಭಗವಾ ಧ್ವಜ ಕೂಡ ಇದೆ. 10 ಅಡಿ ಎತ್ತರ ಹಾಗೂ 20 ಅಡಿ ಉದ್ದ ಇರುವಂತಹ ಭಗವಾ ಧ್ವಜ ಇವತ್ತು ಅನಾವರಣ ಆಗೋದು. ಧ್ವಜದ ಮೇಲೆ ಸೂರ್ಯ, ಓಂ ಹಾಗೂ ಕೋವಿದಾರ ಮರದ ಚಿತ್ರಣ ಕೂಡ ಇರೋದು ಬಹಳ ವಿಶೇಷವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅದರ ಪ್ರತೀಕಗಳು ಅಂತ ನಾವು ಗಮನಿಸಿದ್ರೆ ಸೂರ್ಯನ ಚಿತ್ರವು ರಾಮನ ವಂಶವಾದ ಸೂರ್ಯ ವಂಶವನ್ನ ಸೂಚಿಸುತ್ತೆ. ಓಂ ಶಬ್ದ ಅಂತ ನೋಡಿದ್ರೆ ಹಿಂದೂ ಧಾರ್ಮಿಕ ಪದ್ಧತಿಗಳ ಪ್ರಕಾರ ಅದು ಶುಭ ಸೂಚಕ ಅಂತ ಕೂಡ ಹೇಳಲಾಗುತ್ತೆ. ಗೋವಿದಾರ ಮರ ಅನ್ನೋದು ಅಯೋಧ್ಯೆಯ ಪ್ರಾಚೀನ ಸಂಪ್ರದಾಯದ ಪ್ರತೀಕ. ಹಾಗಾಗಿ ಇದೆಲ್ಲವನ್ನ ಕೂಡ ಭಗವಾ ಧ್ವಜದಲ್ಲೇ ವಿನ್ಯಾಸಗೊಳಿಸಿದ್ದಾರೆ ವಿನ್ಯಾಸಕಾರರು. ಹಾಗಾಗಿ ಇದೇ ಭಗವಾ ಧ್ವಜ ಇವತ್ತು ರಾಮ ಮಂದಿರದ ಶಿಖರದ ಮೇಲೆ 10 ಅಡಿ ಎತ್ತರದಲ್ಲಿ ಹಾರಾಡಲಿದೆ. ಅದು ಮತ್ತೊಂದು ರೀತಿಯ ಪ್ರತೀಕ ಆಗುತ್ತೆ ನಮ್ಮ ಅಯೋಧ್ಯೆಗೆ ಅಂತ ನಾಸ್ತಿಕರು ಈ ವಿಚಾರಗಳನ್ನ ಕೂಡ ಬಹಳ ಸಂಭ್ರಮದಿಂದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಿದ್ದಾರೆ. ಹಾಗಾಗಿ ಅಯೋಧ್ಯೆಯಲ್ಲಿ ಮತ್ತೊಂದು ಸಲ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಈ ರೀತಿ ಹಬ್ಬದ ವಾತಾವರಣ ಅಥವಾ ಈ ರೀತಿಯ ಸಂಭ್ರಮ ನೋಡೋದಕ್ಕೆ ಸಿಕ್ಕಿದ್ದು ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ. ಈಗ ಆಗಾಗ ದೀಪೋತ್ಸವ ಕಾರ್ಯಕ್ರಮಗಳಾಗುತ್ತೆ. ದೀಪಾವಳಿ ಹಬ್ಬದಲ್ಲೂ ಕೂಡ ಅನೇಕ ಬಾರಿ ಅಯೋಧ್ಯೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಭಕ್ತ ಸಾಗರ ಹರಿದು ಹೋಗುತ್ತೆ ಅಯೋಧ್ಯೆಯ ಕಡೆಗೆ. ಬಟ್ ಇನ್ನೊಂದು ವಿಶೇಷ ರೀತಿಯಲ್ಲಿ ಆಡ್ ಆನ್ ಆಗ್ತಾ ಇರೋದು ಭಗವಾ ಧ್ವಜ. ಇವತ್ತು 11:58 ಅದನ್ನ ಅನಾವರಣಗೊಳಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ.